ಕೂತ್ಕೊಳ್ಳಿ. ಕೂಚಂಡಿ. ಓ ಹಾ, ಹೇಳಿ. ಮ್ಯೂಟ್ ಅಲ್ಲಿದೆನಾ? ಹಾ, ಸರಿ ಸರಿ. ಈಗ ಕೇಳಿಸ್ತಿದ್ಯಾ? ಸರಿ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ರಾಯಃ ಕಲತ್ರಂ ಪಶವಃ ಸುತಾದಯಃ ಗೃಹಾಃ ಮಹೀ ಕುಂಜರಕೋಶಭೂತಯಃ ಸರ್ವೇ ಅರ್ಥಕಾಮಾಃ ಕ್ಷಣಭಂಗುರಾಯುಷಃ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ ಕುರುವಂತಿ ಅಂತ ಪ್ರಹ್ಲಾದ 5 ವರ್ಷದ ಹುಡುಗ ಬುದ್ಧಿವಾದ ಉಳಿದ ಅಸುರ ಬಾಲಕರಿಗೆ ಹೇಳ್ತಾ ಇದ್ದಾನೆ. ನಶಿಸುವ ವಸ್ತುಗಳು, ಕೈತಪ್ಪುವಂತಹ ಸೊತ್ತುಗಳು, ಸಾವು ಅನ್ನುವುದು ಎಲ್ಲರನ್ನು ಅಟ್ಟಿಸಿಕೊಂಡು ಬರುವಂಥವುಗಳೇ. ಆದ್ರಿಂದಾಗಿ ಅವುಗಳಿಂದ ಸುಖವನ್ನೇನು ನಿರೀಕ್ಷೆ ಮಾಡುವುದು, ಅವುಗಳಿಂದ ಏನು ಸಂತೋಷ ಪಡ್ತೇನೆ ಅಂತ ಅದರ ಬೆನ್ನಟ್ಟಿಕೊಂಡು ನೆರಳನ್ನ ಹಿಡಿಯುವುದಕ್ಕೆ ಓಡುವುದು ಅಂತ ಆ ಪ್ರಶ್ನೆ ಕೇಳ್ತಾನೆ. ಇಷ್ಟು ಮಾತ್ರ ಅಲ್ಲ, ಇಲ್ಲಿಯ ವಸ್ತುಗಳು ಮಾತ್ರ ನಶ್ವರವಾದದ್ದಲ್ಲ, ಮುಂದೆಯೂ ಹೇಳ್ತಾನೆ. ಏವಂ ಹಿ ಲೋಕಾ ಕ್ರತುಭಿಃ ಅಮೀ ಕ್ಷಯಿಷ್ಣವಃ ಸಾತಿಶಯಾನ ನಿರ್ಮಲಾಃ ತಸ್ಮಾತ್ ದೃಷ್ಟ ಶ್ರುತದೂಷಣಂ ಪರಂ ಭಕ್ತೈಕಯಾಸಂ ಭಜತಾತ್ಮಲಬ್ಧಯೇ. ತುಂಬಾ ಸುಂದರವಾದ ಮಾತು. ನಾವು ಸಾಮಾನ್ಯ ಏನ್ ಅನ್ಕೋತೇವೆ ಅಂತಂದ್ರೆ, ಈ ಲೋಕದಲ್ಲಿ ಸಿಗುವಂತ ವಸ್ತುಗಳು ಮಾತ್ರ ತಾತ್ಕಾಲಿಕವಾದವುಗಳು, ಇಲ್ಲಿಂದ ಮುಂದೆ ಸಿಗುವಂತಹ ಸ್ವರ್ಗ, ಉತ್ತಮವಾದ 100 ಬಗೆಯ ಪುಣ್ಯ ಪ್ರಾಪ್ತವಾದಂತಹ ಲೋಕಗಳೇನಿವೆ ಅವುಗಳೆಲ್ಲ ಅಲ್ಲಿ ಕೆಲವೊಂದ್ ಸರ್ತಿ ಹಾಗೆ ಹೇಳ್ತಾರೆ ಅವ್ರು. ಏನು ಅಂದ್ರೆ 1,00,000 ವರ್ಷಗಳ ಕಾಲ ಇಂಥ ಸ್ವರ್ಗ ಸುಖ ಸಿಗುತ್ತೆ, 10 ಲಕ್ಷಗಳ ಕಾಲ, ಅಸಂಖ್ಯ ಕೋಟಿ ಸಂಖ್ಯೆಗಳ ಕಾಲ ಅವನು ಪುಣ್ಯವನ್ನು ಅನುಭವಿಸ್ತಾನೆ ಅಂತ ಏನೇನೋ ಕೆಲವೊಮ್ಮೆ ಯಜ್ಞಗಳಿಗೆ ಫಲ ಹೇಳುವುದುಂಟು. ಅದಕ್ಕೆ ಅದನ್ನೂ ಕೂಡ ಲಕ್ಷೀಕರಿಸಿ ಪ್ರಹ್ಲಾದ ಹೇಳ್ತಾನೆ, ಯಜ್ಞಗಳಿಂದ ಸಿಗುವಂತಹ ಸ್ವರ್ಗಾದಿ ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ, ಈ ಕಡೆಯಿಂದ ಭುವಃ ಸ್ವಹ ಮಹಃ ಜನಃ ತಪಃ, ಈ ಎಲ್ಲಾ ಲೋಕಗಳು ಕೂಡ ಹೀಗೆ ನಾಶವಾಗುವಂಥವುಗಳು. ಕ್ಷಯಿಷ್ಣವಃ ಅಂದ್ರೆ ಒಂದು ದಿವಸ ನಾಶ ಹೊಂದುವಂಥವುಗಳೇ. ಈ ಸ್ವರ್ಗಾದಿ ಲೋಕಗಳು ಕೂಡ ಶಾಶ್ವತ ಅಲ್ಲ, ಪರ್ಮನೆಂಟ್ ಅಲ್ಲ, ಎಲ್ಲ ಟೆಂಪರರಿ. ಅಲ್ಲೂ ಕೂಡ ಪುಣ್ಯಕಾಲಿ ಆದಾಗ ತಿರುಗು ಅಂತಾರೆ, ಹಾ ತಿರುಗಿದೆ ಅಂತಾರೆ, ಜಾಡಿಸಿ ಓದಿತಾರೆ, ಕೆಳಗಿದೋಗ್ತಾನೆ ಅಷ್ಟೇ. ಬಿಟ್ರೆ ಅಲ್ಲೂ ಕೂಡ ಯಾರೋ ಓಹೋ ಇವನು ಎಷ್ಟು ಪುಣ್ಯ ಮಾಡಿದವನು ಅಂತ. ಏಕ್ದಿನ್ಕ ರಾಜ, ಪುಣ್ಯ ಇರುವ ತನಕ ಅಲ್ಲಿ ರಾಜ. ಪುಣ್ಯ ಹೋಯ್ತು ಅಂದ್ರೆ ನೌಕರನೂ ಅಲ್ಲ, ನೌಕರನಿಗಾದ್ರೆ ಅಲ್ಲಿ ಕೆಲಸ ಇದೆ ಅಂತ ಅವನಲ್ಲಿ ಇರ್ಬೇಕಾಗುತ್ತೆ, ಗ್ರೀನ್ ಕಾರ್ಡ್ ಕೊಟ್ಬಿಟ್ಟಿರ್ತಾರೆ ಅವನಿಗೆ. ಆದ್ರೆ ಇವನಿಗೆ ಪುಣ್ಯದಿಂದ ಆ ಸ್ವರ್ಗಕ್ಕೆ ಹೋದವನಿಗೆ, ಅವನಿಗೂ ಕೂಡ ಅಲ್ಲಿ ಶಾಶ್ವತವಾದ ನೆಲೆ ಇಲ್ಲ. ಎಷ್ಟೇ ಸುಖ ಇದ್ರೂ ಕೂಡ, ಎಂತೆಂಥ ಸುಖ ಇರುತ್ತೆ ಸ್ವರ್ಗದಲ್ಲಿ. ಕ್ಷಣ ಮಾತ್ರದಲ್ಲಿ ಬಯಸಿದ ಸೊತ್ತುಗಳು ಆತನ ಮುಂದೆ ಬಂದು ನಿಂತು ಅವನ ಎಲ್ಲ ಬಯಕೆಗಳನ್ನು ಈಡೇರಿಸಿ ಇನ್ನೇನು
ವಾಟ್ ನೆಕ್ಸ್ಟ್ ಅಂತ ಕೇಳ್ತಾ ಇರ್ತೀವಿ. ಇಲ್ಲಿ ವಾಟ್ಸಪ್ ಅಲ್ವಾ, ಅಲ್ಲಿ ವಾಟ್ ನೆಕ್ಸ್ಟ್, ಏನ್ ಕೇಳ್ಬೇಕು ತಕ್ಷಣ ಅಲ್ಲಿ ರೆಡಿ ಇರುತ್ತೆ. ಅಂಥ ಸ್ವರ್ಗವು ಕೂಡ ನಶಿಸಿ ಹೋಗುವಂಥದ್ದು, ಕೈ ತಪ್ಪಿ ಹೋಗುವಂಥದ್ದು. ಅಲ್ಲೂ ಕೂಡ ಮುಗಿಯುವಾಗ ಅವನಿಗೆ ಟಿಕ್ 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 ಕೌಂಟ್ ಡೌನ್ ಶುರುವಾಗಿರುತ್ತೆ. ಇನ್ನು 3 ವರ್ಷ, ಇನ್ನು 3 ತಿಂಗಳು, ಇನ್ನು 3 ದಿನ, ಇನ್ನು 3 ಗಂಟೆ, ಇನ್ 3 ನಿಮಿಷ, ಇನ್ 3 ಸೆಕೆಂಡ್ ಲಾಕ್ಔಟ್ ಆಗುತ್ತೆ. ಟಕ್ ಅಂತ ಕಿತ್ತು ಕೆಳಗೆ ಎಸ್ದು ಬಿಡ್ತಾರೆ. ಆ ಟೆನ್ಷನ್ ಅವನಿಗೆ, ಅಯ್ಯೋ ಇನ್ನು 3 ವರ್ಷ ಇರುದಾ, ಆಮೇಲಿಂದ ವಾಪಸ್ ಬರ್ಬೇಕಾ, ಇಲ್ಲಿ ಯಾವ್ದೋ ವಿದೇಶಕ್ಕೆ ಹೋಗಿ ಕೂತ್ಬಿಟ್ಟಿರ್ತಾನೆ. ಅವನಿಗೆ 5 ವರ್ಷಕ್ಕೆ ಏನೋ ಕಲೀಲಿಕ್ಕೆ ಅಂತ ವೀಸಾ ಕೊಟ್ಟಿರ್ತಾರೆ. ಅದು ಅವನು ಏನೋ ಇವನು ಇಲ್ಲಿ ಡುಮ್ಕಿ ಹೊಡೆದು ಡೀಪ್ ಸ್ಟಡಿ ಮಾಡಿ ಅಭ್ಯಾಸ, ಅಲ್ಲೂ ಹಾಗೆ ಮಾಡ್ತಾನೆ. ಹಾಗ್ ಮಾಡಿ ಅವರು ಡೀಪ್ ಡೈವ್, ನೀವು ಸಮುದ್ರಕ್ಕೆ ಹಾಕು, ಇಲ್ಲಿಂದ ಸೀದಾ ತಿಂದ್ರೆ ತಿಮಿಂಗಿಲ, ಹೋದ್ರೆ ಭಾರತ ಅಂತ ಕಳಿಸ್ಬಿಡ್ತಾರೆ ಸಮುದ್ರಕ್ಕೆ ಹಾಕಿ. ಅಲ್ಲೂ ಕೂಡ ರಾಗಾದಿ ದೋಷಗಳು ಇರುವುದರಿಂದ ಸರ್ವೇಶ್ವರನಾದ ತಸ್ಮಾತ್ ಅದೃಷ್ಟ ಶ್ರುತ ದೂಷಣಂ, ಎಂದೂ ಕೂಡ ಯಾವುದೇ ದೋಷವಿಲ್ಲದ, ಯಾವುದೇ ರೀತಿಯ ದೋಷಗಳನ್ನ ಕಾಣಲಿಕ್ಕೆ ಸಿಗದ, ಕೇಳಲಿಕ್ಕೆ ಸಿಗದ ಪರಂ ಶ್ರೇಷ್ಠನಾದ ಭಗವಂತನನ್ನು ಸಂಭಜತ, ಯಾವುದಕ್ಕಾಗಿ? ಲಬ್ಧಯೇ, ನನ್ನನ್ನು ನಾನು ಅರಿಯುವುದಕ್ಕಾಗಿ, ನನ್ನ ಸುಖವನ್ನ, ನನ್ನೊಳಗಿರುವ ನಿಜವಾದ ಸುಖವನ್ನ, ಶಾಶ್ವತವಾದ ಮೋಕ್ಷದ ಸುಖವನ್ನ ಅನುಭವಿಸುವುದಕ್ಕಾಗಿ ಭಕ್ತೈಕಯಾ ಸಂಭಜತ. ಪರಮಾತ್ಮನನ್ನು ಪಡಿಲಿಕ್ಕಿರುವ ದಾರಿ ಒಂದೇ, ಭಕ್ತೈಕಯ, ಏಕಯಾ ಭಕ್ತ್ಯ, ಒಂದು ಭಕ್ತಿಯೊಂದರಿಂದಲೇ ಅಂತ ಅರ್ಥ, ಇನ್ನೊಂದು ಏಕಯಾ ಭಕ್ತ್ಯ, ಒಂದೇ ತರ ಇರ್ಬೇಕು ಭಕ್ತಿ. ದಿವ್ಸಕ್ಕೊಂದು ಕಡೆ ಭಕ್ತಿ ವಾಲಿದ್ರೆ ಅವರು ದಿವ್ಸಕ್ಕೊಂದೊಂದ್ ಕಡೆ ಕಳಿಸ್ತಾ ಇರ್ತಾರೆ. ಆಮೇಲೆ ಇವನನ್ನು ಕೂಡ ಸ್ವರ್ಗಕ್ಕೆ, ನೀನ್ ಅಲ್ಲೋಗು, ಇವತ್ತು ಪೂಜೆ ಮಾಡಿದ್ದಕ್ಕೆ ಇಲ್ಲಿ ಪೂಜೆ ಮಾಡಿದ್, ಇವತ್ತು ಇಲ್ಲಿ ನೀನು ಭಾನುವಾರ ತಪ್ಪಿ ಬಂದಿದ್ದಿ, ಇಲ್ಲಿ ಚರ್ಪು ಕೊಡಲ್ಲ, ಇಲ್ಲಿ ಕೋಸಂಬರಿ ಇಲ್ಲ, ಕೋಸಂಬರಿ ಕೊಡುದು ಅಲ್ಲಿ ರಾಮನ್ ದೇವಸ್ಥಾನದಲ್ಲಿ, ಅಲ್ಲಿ ಹೋಗು ಅಂತ ಅಲ್ಲಿ ಕಳಿಸ್ಬಿಡ್ತಾರೆ. ಹೊರತು ಅವನಿಗೆ ಸುಖ ಶಾಶ್ವತವಾಗಿ ಒಂದ್ ಕಡೆ ಸಿಗುದ್ ಸಾಧ್ಯವೇ ಇಲ್ಲ. ಏಕಯಾ ಭಕ್ತ್ಯ, ಒಬ್ಬನಲ್ಲಿ ನಿಷ್ಠೆಯಿಂದ ಕೂಡಿದ ಭಕ್ತಿಯನ್ನ ನಡೆಸ್ಬೇಕು. ಯಾಕೆಂದ್ರೆ ಸರ್ವ ವಿಲಕ್ಷಣ ಅವನು, ಬೇರೆ ಎಲ್ಲ ದೇವತೆಗಳಿಗಿಂತಲೂ ಕೂಡ ವಿಲಕ್ಷಣನಾದ ಅದಕ್ಕೆ ಆ ಶಬ್ದ ಬಳಸಿದ್ದು ಸಂಭಜತ. ಅಂದ್ರೆ ಅಕಯ ಪ್ರವಿಸಂಭೂಮಾಹ ಸಖಃ ವಿಷ್ಣುವಾಚಕಾಹ ಅನ್ನುವುದು. ಅನ್ನೋದು ಭಗವಂತನ ನಾಮ. ಅದು SOME ಅಲ್ಲ, ಸಮ್ಯಕ್ ಸಂಸ್ಕೃತದ ಸಂಭಜತ. ನಾವೆಲ್ಲ ಹಾಗೆ ಮಾಡುದು, ಸ್ವಲ್ಪ ನೆನಪಾದಾಗ ಅವಾಗ ಒಂಚೂರು ಭಜನೆ ಮಾಡಿ, ನಾನು ಭಜನೆ ಮಾಡಿದ್ದೀನಿ, ಆ ಭಜನೆ ಮಾಡಿದೊಂದು ಫೋಟೋ 24 ಗಂಟೆ ಸ್ಟೇಟಸ್ ಅಲ್ಲಿ ಇರುತ್ತೆ. ಎಲ್ಲರೂ ಏನ್ ಅನ್ಕೊಳ್ತಿರ್ತಾರೆ ಅಂದ್ರೆ 24 ಗಂಟೆನೂ ಪಾಪ ಭಜನೆ ಮಾಡ್ತಿದ್ದಾರೆ ಅಂತ. ಆದ್ರೆ ಮಾಡಿದ್ದು 24 ಸೆಕೆಂಡು ಇರಲ್ಲ. ಇವ್ನು ಕೂತು ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಎದೋಗ್ಬಿಟ್ಟಿರ್ತಾನೆ. ಆಮೇಲೆ ನೋಡಿದ್ರೆ ಇನ್ನೊಂದು ಯಾವ್ದೋ ಕಾರ್ಯಕ್ರಮ ನೋಡಿದ್ರೆ ಅಲ್ಲೂ ಇರ್ತಾನೆ. ಇವನು ಆಲ್ರೌಂಡರ್, ಸರ್ವಾಂತರ್ಯಾಮಿ. ಎಲ್ಲಾ ಕಾರ್ಯಕ್ರಮದಲ್ಲೂ ಒಂದೊಂದ್ ಸೆಕೆಂಡ್ 5-5 ಸೆಕೆಂಡ್ ಫೋಟೋ ತಕ್ಕಂತೆ ಬಂದು ಹೋಗ್ತಿರ್ತಾನೆ ಈ ರಾಜಕಾರಣಿಗಳ ತರ. ಹಾಗೆ ಮಾಡಿದ್ರೆ ಭಗವಂತ ಲಭ್ಯವಾಗುವುದಿಲ್ಲ. ಸಂಭಜತ, ಸಂಪೂರ್ಣವಾಗಿ ಶರಣಾಗಿ, ಸರ್ವ ವಿಲಕ್ಷಣನಾದ ಭಗವಂತನಿಗೆ ಶರಣಾಗಿ ನೀನು ಭಗವಂತನನ್ನ ಭಕ್ತಿಯಿಂದ ಪಡೆಯಬೇಕು. ಯದರ್ಥವಿಹ ಕರ್ಮಾಣಿ ವಿದ್ಯಂಗಾನ್ಯಸೃಕನ್ನರಃ ಕರೋತ್ಯಹೋ ವಿಪರ್ಯಾಸಂ ಅಮೋಘಂ ವಿಂದತೆ ಫಲಂ. ಪರಮಾತ್ಮನ ಪ್ರೀತಿಗಾಗಿ ವಿಧಿವಿಹಿತವಾದ ಕರ್ಮಾಂಗಗಳನ್ನ ಅಲ್ಲಿ ಹೇಳಿದ ಕ್ರಮದಲ್ಲೇ ನಡೆಸಿ ಮನುಷ್ಯ ಮಾಡ್ತಾ ಇದ್ರೆ ನಾಶರಹಿತವಾದ ಮೋಕ್ಷದ ಫಲವನ್ನ ಪಡಿತಾನೆ. ಅವನು ಮಾಡುವ ಜಪವೇ ಇರ್ಬೋದು, ಪೂಜೆ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಹೂ ಕೊಯ್ಯುವುದೇ ಇರ್ಬೋದು, ಅವನಿಗೇನು ವಿಧಿವಿಹಿತವಾದ ಕರ್ಮ ಇದೆ ಅದನ್ನು ಶ್ರದ್ಧೆಯಿಂದ, ಅದರ ನಿಯಮಕ್ಕೆ ಭಂಗ ತಾರದೆ, ಮಾಡ್ಬೇಕಲ್ಲಪ್ಪ ಅಂತ ತಲೆ ಚಚ್ಚಿಕೊಳ್ಳದೆ, ಮಾಡಿಬಿಟ್ಟೆ ಅಂತ ಎದೆ ಉಬ್ಬಿಸದೆ, ಮಾಡದೇ ಇದ್ರೆ ಬೇರೆ ಯಾರಿದ್ದಾರೆ ಅಂತ ಅಹಂಕಾರ ಪಡದೆ, ನಾನೇ ಮಾಡ್ಬೇಕಾದದ್ದು ನಂದೇ ಕರ್ತವ್ಯ, ನಾನು ಮಾಡದೇ ಇದ್ರೆ ಇದು ನಮ್ ತಪ್ಪಾಗುತ್ತೆ ಅಂತ ಭಕ್ತಿಯಿಂದ ತಲೆ ತಗ್ಗಿಸಿ ಆ ಕರ್ತವ್ಯವನ್ನು ಮಾಡಿದ ಅಂತಂದ್ರೆ ಅದು ಮೋಕ್ಷಕ್ಕೆ ದಾರಿಯನ್ನು ತೋರಿಸುತ್ತೆ. ಆದ್ರೆ ಮನುಷ್ಯ ಹಾಗೆ ಮಾಡಲ್ಲ. 1 ದಿವಸ ಮಾಡ್ತಾನೆ, 2 ದಿವಸ ಮಾಡ್ತಾನೆ, 3ನೇ ದಿವಸ ಸುತ್ತಮುತ್ತ ಏನೆಲ್ಲ ಲೋಪದೋಷ ಇದೆ ಅಂತ ಕಾಣ್ಲಿಕ್ಕೆ ಶುರುವಾಗುತ್ತೆ ಅವನಿಗೆ. 4ನೇ ದಿವಸಕ್ಕಾಗೋ ಎಲ್ರೂ ತಪ್ಪೇ ಮಾಡ್ತಿದ್ದಾರೆ ಅಂತ ಅನ್ಸಕ್ ಶುರುವಾಗುತ್ತೆ. 5ನೇ ದಿವಸ ನಾನ್ ಬಿಟ್ರೆ ಬೇರೆ ಯಾರು ಸರಿ ಮಾಡ್ತಿಲ್ಲ ಅಂತ ಅನ್ಸುತ್ತೆ.
6ನೇ 7ನೇ ದಿವಸ ನನ್ನಷ್ಟು ಉತ್ತಮ ಪುರುಷನೇ ಇಲ್ಲ ಅಂತ ಅಹಂಕಾರದಲ್ಲಿ ಬೀಗಿ ತಾನ್ ಮಾಡುವ ತಪ್ಪನ್ನು ಸಮರ್ಥಿಸಿ ಬೇರೆಯವರ ಬಾಯಿ ಬಡದು ತಾನೇ ಹಿರಿಯ ಅಂತ ಹೇಳ್ಕೊಂಡು ಕತ್ತಲೆಯಲ್ಲಿ ಕೊಂಪೆಯಲ್ಲಿ ಚಳಿಗೆ ನಡುಗಿ ಸಾಯ್ತಾನೆ. ಆದ್ರೆ ಸುಖಕ್ಕೆ ವಿಪರೀತವಾದ ದುಃಖ ಫಲವನ್ನೇ ಪಡೆದು ಆತ ನಷ್ಟವನ್ನ ಹೊಂದಿ ಬಿಡ್ತಾನೆ. ವಿಂದತೆ ಒಂದು ವೇಳೆ ವಿಪರ್ಯಾಸ ಅವಿಪರ್ಯಾಸವಾಗಿ ಮಾಡಿದ್ರೆ ಅಂದ್ರೆ ಶ್ರದ್ಧಾ ಸಹಿತವಾಗಿ ಮಾಡಿದ್ರೆ ಉತ್ತಮ ಲೋಕವನ್ನು ಹೊಂದುತ್ತಾನೆ, ಭಗವತ್ ಪ್ರಾಪ್ತಿಯನ್ನ ಅವನು ಅನುಭವಿಸ್ತಾನೆ. ಆದ್ರೆ ಒಂದು ವೇಳೆ ವಿಪರೀತವಾಗಿ ನಡೆಸಿದ ಅಂತಂದ್ರೆ ಆ ಕರ್ಮಗಳನ್ನು ಮಾಡುವಾಗ ಕೇವಲ ಐಹಿಕ ಸುಖಕ್ಕಾಗಿ, ಕೇವಲ ಭೋಗವನ್ನ ಪಡೆಯುವುದಕ್ಕಾಗಿ, ಅದರಿಂದ ಲಭ್ಯವಾಗುವ ಬೈ ಒನ್ ಗೆಟ್ ಒನ್ ಅಂತ ಲಾಭಕ್ಕಾಗಿ ಮಾತ್ರ ಆ ಸುಖದ ಬೆನ್ನಟ್ಟಿಕೊಂಡು ಹೋಗ್ತಾ ಇದ್ದಾನೆ ಅಂತಾದ್ರೆ ಅವನು ದುಃಖವನ್ನೇ ಹೊಂದುತ್ತಾನೆ. ಅಸಕೃತ್ ಅಂತಂದ್ರೆ ಮತ್ತೆ ಮತ್ತೆ ಅಂತ ಅರ್ಥ. ತಾನ್ ಕೆಲವೊಂದೆಲ್ಲ ರಿಪೀಟ್ ಮಾಡುವಾಗ ಅದರಲ್ಲಿ ತಿಳುವಳಿಕೆ ಇದ್ರೆ ಮಾತ್ರ ಬೋರ್ ಆಗಲ್ಲ. ತಿಳುವಳಿಕೆ ಇಲ್ಲದೆ ಇದ್ರೆ ನಿನ್ನೆ ಮಾಡಿದ್ದನ್ನೇ ಇವತ್ ಮಾಡ್ಬೇಕಾ, ಏನಾದ್ರೂ ಬೇರೆ ಮಾಡ್ಬೇಕು ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಆದ್ರೆ ತಿಳುವಳಿಕೆ ಇದ್ದದ್ದಾದ್ರೆ 10,000 ವರ್ಷಗಳ ಕಾಲ ಯಾವುದೋ ಒಂದು ಮಂತ್ರವನ್ನೇ ತಪಸ್ವಿಗಳು ಮತ್ತೆ ಮತ್ತೆ ಜಪಿಸಿ ಸಿದ್ಧಿಸಿಕೊಳ್ತಾರೆ. ಅದರಿಂದ ಭಗವತ್ ಪ್ರಾಪ್ತಿಯನ್ನ ಪಡೆದಿದ್ದನ್ನ ನಾವು ಇತಿಹಾಸದಲ್ಲಿ ದಾಖಲೆಗಳಲ್ಲಿ ನೋಡ್ತೇವೆ. ಹೇಗ್ ಸಾಧ್ಯ ಆಯ್ತು? ಅದೊಂದೇ ಮಂತ್ರವನ್ನ 10,000 ವರ್ಷಗಳ ಕಾಲ ಜಪಿಸುವುದಕ್ಕೆ ಅಂದ್ರೆ ತಿಳಿದು ಪ್ರತಿಯೊಂದು ದೃಷ್ಟಿಯಿಂದಲೂ ಅದನ್ನು ಹೇಗೆಲ್ಲ ಭಗವಂತನ ಪರವಾಗಿ ಅನುಸಂಧಾನ ಮಾಡ್ತಾನೋ, ಪ್ರತಿ ದಿವಸವೂ ಭಗವಂತನ ಗುಣಗಳು ಹೊಸತೆ, ಪ್ರತಿ ದಿವಸವೂ ಭಗವಂತನ ದರ್ಶನ ಅಪರೂಪದ್ದೇ. ನಿನ್ನೆ ನೋಡಿ ಆಯ್ತು ಅಂತ ಬೇಸರ ಇಲ್ಲ. ನಿನ್ನೆ ಅವರೆಕಾಳು ಉಪ್ಪಿಟ್ಟಾದ್ರೆ ಅದೇ ಉಪ್ಪಿಟ್ಟು ಇವತ್ತು ಶಾವಿಗೆದ್ದಾಗಿರುತ್ತೆ, ಅದೇ ಉಪ್ಪಿಟ್ಟು ನಾಳೆ ತರಕಾರಿ ಹಾಕಿರ್ತಾರೆ, ಅದೇ ಉಪ್ಪಿಟ್ಟಿಗೆ ನಾಳೆದ ಅರಿಶಿನ ಹಾಕಿರ್ತಾರೆ, ಅದೇ ಉಪ್ಪಿಟ್ಟಿಗೆ ತರಕಾರಿ ಬದಲು ಇನ್ನೇನು ಒಂದು ಹೊಸ ಪದಾರ್ಥ ಹಾಕಿ ಕಾಳನ್ನು ಬೇಯಿಸಿರ್ತಾರೆ. ಹೀಗೆ ದಿನವೂ ಉಪ್ಪಿಟ್ಟೆ ಆದ್ರೂ ಕೂಡ ಅದರ ವಿಶೇಷಣಗಳು ಬೇರೆ ಬೇರೆ ಇದ್ದಾಗ ಹೇಗೆ ಆ ಏಕಾದಶಿನೇ ಎಲ್ಲ ಬರುತ್ತೆ. ಎಲ್ಲ ವೈವಿಧ್ಯಗಳು ಅದರಲ್ಲಿರುವ ಸ್ವಾರಸ್ಯವನ್ನ ಅನುಭವಿಸುವುದಕ್ಕೆ ಅನುಕೂಲ ಮಾಡಿಕೊಡುತ್ತೋ, ಇದು ಲೋಕದ ದೃಷ್ಟಿಯಿಂದ ಹೇಳಿದ್ ನಾನು. ಭಗವಂತನಲ್ಲಿ ಪ್ರತಿ ಕ್ಷಣವೂ ಗುಣಗಳು ಹೊಸತು, ಅವನ ಭಾವನೆಗಳು ಹೊಸತು, ಅವನ ದರ್ಶನ ಹೊಸತು, ಅವನ ಅನುಗ್ರಹ ಹೊಸತು, ಅವನ ನಾಮಗಳು, ರೂಪಗಳು, ಗುಣಗಳು, ಕ್ರಿಯೆಗಳು, ಪರಿಣಾಮಗಳು ಪ್ರತಿಯೊಂದು ಕೂಡ ಹೊಸತಾಗಿ ಬದುಕಿಗೆ ಮತ್ತೆ ಮತ್ತೆ ಚೈತನ್ಯವನ್ನು ತುಂಬುವಂತದ್ದಾದ್ರಿಂದ ಆ ಒಂದೇ ನಾಮ ಅಥವಾ ಒಂದೇ ಮಂತ್ರ ಅಥವಾ ಒಂದೇ ಸೂತ್ರ ಅವನ ಬದುಕನ್ನ ಕಟ್ಟಿ ಚೆನ್ನಾಗಿ ಭಗವಂತನ ಹತ್ರ ಕೊಂಡು ಹೋಗಿ ಬಿಟ್ಟು ಬರುತ್ತೆ ಅನ್ನುವುದನ್ನ ಆ ಹುಡುಗ ಹೇಳಿದ. ಸುಖಾಯ ದುಃಖ ಮೋಕ್ಷಾಯ ಸಂಕಲ್ಪ ಇಹ ಕರ್ಮಣ ಸಮಾಪ್ನೋತಿ ಹಯಾ ದುಃಖಂ ಅನೀಹಾಯಾಂ ಸುಖೋನ್ನತಿಂ. ಈ ಲೋಕದಲ್ಲಿ ಕರ್ಮ ಮಾಡುವವನ ಸಂಕಲ್ಪ ಭಗವಂತನ ಪ್ರೀತಿಗಾಗಿ ಆಗಬೇಕು ಹೊರತು ತಾನು ಸುಖ ಹೊಂದಬೇಕು ಅಥವಾ ತಾನೊಬ್ಬನೇ ಸುಖ ಹೊಂದಬೇಕು ಅಂತೆಲ್ಲ ಇದ್ದಾಗ ಅದು ಫಲಿಸುವುದಿಲ್ಲ. ಯಾಕೆಂದ್ರೆ ಸುಖದ ಆಸೆಯಿಂದ ಅದು ದುಃಖವನ್ನೇ ತಂದುಕೊಡುತ್ತೆ. ಕೇವಲ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಸುಖವನ್ನ ಬಯಸದೆ ಕೇವಲ ಪರಮಾತ್ಮನ ಪ್ರೀತಿಯನ್ನ ಮಾತ್ರ ಅವನು ಪ್ರಾರ್ಥಿಸಿದ ಅಂದ್ರೆ ತನ್ನಿಂದ ತಾನೇ ಸುಖ ಅವನ ಬೆನ್ನಟ್ಟಿಕೊಂಡು ಬರುತ್ತೆ. ಬೆಳಕಿಗೆ ಮುಖ ಮಾಡಿ ಹೊರಟ್ರೆ ನೆರಳು ಬೆಂಬಿಡದಂತೆ ಹಿಂಬಾಲಿಸಿದಂತೆ. ಪ್ರೀತಿಯ ಕರ್ತವ್ಯವಾದಾಗ ಸುಖ ಅದರ ಬೈ ಪ್ರಾಡಕ್ಟ್ ಇದ್ದೇ ಇರುತ್ತೆ. ಆತ್ಮ ಸುಖವೇ ಕೇಂದ್ರಿತವಾದಾಗ, ತನ್ನ ಸ್ವಾರ್ಥವೇ ಮುಖ್ಯ ಸಾಧನವಾದಾಗ ದುಃಖವೇ ಅದರ ಜೊತೆಗೆ ಅಂಟಿಕೊಂಡು ನನ್ನನ್ನು ಯಾಕೆ ಬಿಟ್ಟು ಹೋದಿ, ನಾನಿದ್ದೇನಲ್ವಾ ನಿನ್ ಜೊತೆಗೆ ಅನ್ಕೊಂಡು ಅದೇ ಮೈ ಮೇಲೆ ಕುಣಿದು ಕುಣಿದು ಕುಪ್ಪಳಿಸಿ ನಮ್ಮನ್ನ ಅಪ್ಪಚ್ಚಿ ಮಾಡುತ್ತೆ ದುಃಖ. ಆದ್ರಿಂದಾಗಿ ಅಷ್ಟು ಎಚ್ಚರ ಇದ್ದ ಸಾಧಕ ಮಾತ್ರ ಭಗವತ್ ಪ್ರೀತಿಗಾಗಿ ಲೋಕ ಕರ್ಮಗಳನ್ನ ಮಾಡ್ತಾನೆ. ಕಾಮಾನ್ ಕಾಮಯತೆ ಕಾಮ್ಯಾನ್ ಯದರ್ಥ ಇಹ ಪೂರುಷ ಸವೈಹೇಹಸ್ತು ಪಾರಕ್ಯೋ ಭಂಗುರೋ ಯಾತ್ಯಪೈತಿ ಚ. ಯಾವ ದೇಹ ಇಂದ್ರಿಯಗಳ ತೃಪ್ತಿಗಾಗಿ ಮನುಷ್ಯನು ಏನು ಬಯಸಬಾರದೋ ಅದನ್ನೇ ಬಯಸಿ ಮತ್ತೆ ಮತ್ತೆ ಆ ಭೋಗಗಳ ಬೆನ್ನಿಗೆ ಬೀಳುವನೋ, ಆ ದೇಹ ಬದುಕಿದ್ದಾಗ ಯಾರ್ಯಾರ್ದು ಉಪಕಾರಕ್ಕೆ ಬರುತ್ತೆ, ಸತ್ತಾಗ ಯಾರು ನೋಡ್ಲಿಲ್ಲ ಅಂದ್ರೆ ನರಿನಾಯಿಗಳು ಎಳ್ಕೊಂಡು ತಿಂದು ಹೋಗ್ತಾವೆ. ಹಾಗಾಗಿ ದೇಹ ಯಾವುದಕ್ಕೋ ಒಂದು ಆಹಾರ ಆಗುತ್ತೆ, ಒಂದೋ ಯಾರಿಗೋ ದುಡಿದು ದಣಿದು ಬೆವರಾಗಿ ಸುರಿದು ಹೋಗುತ್ತೆ.
ಆದ್ರೆ ದೇಹ ಹೋಗಿ ಯಾವಾಗ ಅದು ಸಾರ್ಥಕವಾಗಿ ಉಪಯೋಗ ಆಗ್ಲಿಲ್ವೋ ಆಗ ಇನ್ನೊಂದು ಶರೀರ ಬರುತ್ತೆ. ಯಾಕಂದ್ರೆ ಹಿಂದಿನ ಶರೀರದಲ್ಲಿ ಮತ್ತೆ ಅನುಭವಿಸ್ಲಿಕ್ಕೆ ಬೇಕಾಗುವ ಶರೀರದ ಕರ್ಮವನ್ನ ಪಡೆದೇ ಹೋಗಿದ್ದಾನೆ. ಸ್ವಾರ್ಥವಾದದ್ರಿಂದ ಅದಕ್ಕೆ ಹೊಸ ಕರ್ಮ ಹುಟ್ಟತ್ತೆ. ನಿಸ್ವಾರ್ಥವಾದಾಗ ಮಾತ್ರ ಕರ್ಮ ಕಳಿಯುವುದು, ಕರ್ಮ ನಾಶವಾಗುವುದು, ಕರ್ಮ ಮತ್ತೆ ಹುಟ್ಟದಂತೆ ಈ ಕರ್ಮ ಮುಗಿಯುವುದು. ಕರ್ಮದ ಸ್ವಭಾವ ಏನಂದ್ರೆ ಹೊಸ ಕರ್ಮ ಹುಟ್ಟಿಯೇ ಸಾಯುವುದು. ಆದ್ರೆ ಅದನ್ನು ಯಾವಾಗ ಭಗವತ್ ಪ್ರೀತಿಗಾಗಿ ಮಾಡ್ತಾನೆ ಹೊಸ ಕರ್ಮ ಹುಟ್ಟಲ್ಲ, ಈ ಕರ್ಮ ಅನುಭವಿಸ್ತಾನೆ, ಪುಣ್ಯವೂ ಬರುತ್ತೆ, ಕರ್ಮದ ಗಂಟು ಕಳಚಿಕೊಳ್ಳುವುದಕ್ಕೆ ಬೇಕಿರುವ ಶಕ್ತಿಯನ್ನು ಪಡೀತಾನಾತ. ಹೀಗೆ ಬದುಕಿರುವಾಗ ಯಾರಿಗೋ ಬದುಕ್ತಾನೆ, ಯಾರಿಗೋಸ್ಕರನೋ ಬದುಕ್ತಾನೆ, ಸತ್ತ ಮೇಲೆ ಇನ್ಯಾರಿಗೋಸ್ಕರನೋ ದೇಹವನ್ನ ತ್ಯಾಗ ಮಾಡ್ತಾನೆ. ಶರೀರ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಈ ಚಕ್ರ ಮುಗಿಯುವುದೇ ಇಲ್ಲ. ಎಲ್ಲಿವರೆಗೆ ಸ್ವಾರ್ಥ ಇರುತ್ತೋ ಅಲ್ಲಿ ತನಕ ಈ ದೇಹ ಚಕ್ರ ಅನ್ನೋದು ಆತನನ್ನ ಅಂಟಿಕೊಳ್ಳುತ್ತೆ. ಕಿಮು ವ್ಯವಹಿತಾಪತ್ಯ ದಾರಾಗಾರ ಧನಾದಯ ರಾಜ್ಯ ಕೋಶ ಗಜಾಮಾತ್ಯ ಭೃತ್ಯಾಪ್ತ ಮಮತಾಸ್ಪದಾ. ದೇಹವೇ ನಶ್ವರ ಅಂದ ಮೇಲೆ ಈ ದೇಹದ ಸಂಬಂಧದಿಂದ ಬಂದ ಬಂಧುಗಳು, ಮನೆ, ಆಸ್ತಿ ಅಥವಾ ಹೆಸರು, ರಾಜ್ಯ, ಬೊಕ್ಕಸ, ಕುದುರೆ, ಆನೆ, ಮಂತ್ರಿಗಳು, ಸೇವಕರು, ಆಪ್ತರು, ಇವರೆಲ್ಲ ಎಷ್ಟು ಮಮತೆಗೆ ಆಸ್ಪದರಾದ್ರೂ ಕೂಡ ಶರೀರ ನಾಶ ಆದ್ಮೇಲೆ ಇದು ಯಾವ್ದನ್ನಾದ್ರೂ ತಗೊಂಡೋಗ್ಲಿಕ್ಕಾಗತ್ತಾ? ನಮ್ಮ ಹತ್ರ ದೊಡ್ಡ ಆನೆ ಇದೆ, ಶರೀರ ಹೋದ್ಮೇಲೆ ಆನೆನೇನು ಹೊತ್ಕೊಂಡು ಹೋಗ್ಲಿಕ್ಕಾಗತ್ತಾ? ಇರುವೆನೇ ತಗೊಂಡೋಗ್ಲಿಕ್ಕಾಗಲ್ಲ, ಆನೆ ತಗೊಂಡೋಗುದೆಲ್ಲಿಂದ? ಆದ್ರಿಂದಾಗಿ ನಮ್ಮ ಅಕೌಂಟ್ ಅಲ್ಲಿ ಯಾವುದು ಬರಲ್ಲ. ಈ ಮಣ್ಣಿನ, ನೀರಿನ, ಗಾಳಿಯ ಬೆಂಕಿಯಿಂದ ಉಂಟಾದಂತ ಪದಾರ್ಥಗಳು ಯಾವುದು ಕೂಡ ಈ ಅಕೌಂಟ್ ಇಂದ ಅಕೌಂಟಿಗೆ ಇಂಡಿಯನ್ ಕರೆನ್ಸಿಯನ್ನ ಅಮೆರಿಕದಲ್ಲಿ ಹೇಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ವೋ ಹಾಗೆ ಸ್ವರ್ಗದಲ್ಲಿ ಅಥವಾ ಮೋಕ್ಷದಲ್ಲಿ ಇಲ್ಲಿಯ ಕರೆನ್ಸಿಯನ್ನ ನಾನು ಸ್ವರ್ಗಕ್ಕೆ ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ಎಷ್ಟೇ ಮಾಡಿದ್ರು ಕೂಡ ಆನೆಯಾಗಿ ಹೋಗಲ್ಲ, ಕುದುರೆಯಾಗಿ ಹೋಗಲ್ಲ, ಕೋಶವಾಗಿ ಹೋಗಲ್ಲ, ಹೆಂಡತಿ ಮಕ್ಕಳು ಗಂಡ ಯಾವುದಿದ್ರು ಕೂಡ ಯಾವುದು ಮುಂದಿನ ಜನ್ಮಕ್ಕೆ ಅದೇ ವಸ್ತುವಾಗಿ ಟ್ರಾನ್ಸ್ಫರ್ ಆಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಮನಿ ಟ್ರಾನ್ಸ್ಫರ್ ಅಂತ ಒಂದು ಅಕೌಂಟ್ ಇರುತ್ತೆ, ಅದನ್ನ ಅಮೆರಿಕದ ದುಡ್ಡಾಗಿ ಬದಲಾಯಿಸ್ಬೇಕು. ಈ ಅಕೌಂಟಿನಿಂದ ಆ ಅಕೌಂಟಿಗೆ ಇಲ್ಲಿಯ ಎಲ್ಲಾ ಸಂಪತ್ತನ್ನ ಟ್ರಾನ್ಸ್ಫರ್ ಮಾಡುವಾಗ, ಅಂದ್ರೆ ಇಲ್ಲಿಂದ ಅಮೆರಿಕಕ್ಕೆ ಹೆಂಡತಿ ಕರ್ಕೊಂಡು ಹೋಗುವಾಗ ಬೇರೆ ಹೆಂಡತಿನ ಕರ್ಕೊಂಡು ಹೋಗುದು ಅಂತ ಅರ್ಥ ಅಲ್ಲ. ಅಲ್ಲಿಗೆ ಇಲ್ಲಿ ಇದು ಸಂಬಂಧ ಇಲ್ಲಿ ನಡೆಯುತ್ತೆ. ದುಡ್ಡಿನ ದೃಷ್ಟಿಯಿಂದ ನಾನು ಹೇಳಿದ್ದು. ದುಡ್ಡು ಅನ್ನೋದನ್ನ ಅಮೆರಿಕದಲ್ಲಿ ಆಸ್ತಿ ತಗೊಳ್ಬೇಕು ಅಂದ್ರೆ ಇಂಡಿಯಾದ ಕರೆನ್ಸಿ ಉಪಯೋಗಕ್ಕಾಗಲ್ಲ. ಅಲ್ಲಿ ಉಳ್ಕೊಳ್ಬೇಕು ಅಂದ್ರೆ ಇಂಡಿಯಾದ ಕರೆನ್ಸಿಯಿಂದ ಅಲ್ಲಿ ಯಾವ ಪದಾರ್ಥವನ್ನು ಸ್ವೀಕರಿಸ್ಲಿಕ್ಕೆ ಬರಲ್ಲ. ಹೇಗೋ ಹಾಗೇನೆ ಸ್ವರ್ಗದಲ್ಲಿ ಒಂದು ರೀತಿಯ ಪುಣ್ಯ, ಮೋಕ್ಷದಲ್ಲಿ ಇಷ್ಟ ಪುಣ್ಯ, ಇಲ್ಲಿ ಅನಿಷ್ಟ ಪುಣ್ಯ, ಅಲ್ಲಿ ಇಷ್ಟ ಪುಣ್ಯ. ಹೀಗೆ ಅದನ್ನ ಪುಣ್ಯವಾಗಿ ಕನ್ವರ್ಟ್ ಮಾಡ್ಬೇಕು, ಸತ್ಕರ್ಮಗಳಾಗಿ ಕನ್ವರ್ಟ್ ಮಾಡ್ಬೇಕು. ಆದ್ರೆ ಒಂದ್ ಸಮಸ್ಯೆ ಏನು ಅಂದ್ರೆ ತಾತ್ಕಾಲಿಕ ವೀಸಾ ಅಂತ ನಾವು ತಗೊಂಡ್ರೆ ತತ್ಕ್ಷಣದಲ್ಲಿ ಈಗ ಬೇಕು ಅಂತ ಮಾಡಿದ್ರೆ ಮತ್ ವಾಪಸ್ ಭಾರತಕ್ಕೆ ಬೇಡಿ ಹಾಕಿ ಕಳಿಸ್ತಾರೆ, 2 ದಿವಸ ಲೇಟ್ ಹೊರಟ್ರೆ. ಆದ್ರೆ ಬೇಡ್ಕೊಂಡ್ ಬರ್ಬೇಕಾಗತ್ತ, ಆಮೇಲೆ ಅವ್ರ ಕೈಯಲ್ಲಿ ಅವ್ರು ಇದ್ದಿದ್ದೆಲ್ಲ ಕಿತ್ಕೊಂಡು ಕಳಿಸ್ತಾರೆ. ಆದ್ರೆ ಅಲ್ಲಿಗೆ ಹೋಗುವ ಮುನ್ನವೇ ನಮ್ಮ ಅಗತ್ಯ ಏನಿದೆ, ನಮ್ಮ ವ್ಯವಸ್ಥೆಯ ಆ ಅಂದ್ರೆ ಏನಂತಾರೆ ಸಕಾರಣವಾದಂತಹ ಹಿನ್ನೆಲೆಯಲ್ಲಿ ಹೊರಟ್ರೆ ಅಲ್ಲಿ ಅವರು ನಮ್ಮನ್ನ ನೀವಿನ್ನು ಇಲ್ಲೇ ಇರಿ ಅಂತ ಬೇಕಾಗ ಒಂದ್ ಸಾಕ್ಷಾತ್ ದುಡಿದು ಒಪ್ಪಳಿಸಿ ಏನೋ ಒಂದಿಷ್ಟು ಮಾಡಿರ್ತಾನೆ ಕಂಪನಿಗೋಸ್ಕರ, ಅಲ್ಲಿ ಅವನಿಗೆ ಅಲ್ಲಿ ಒಂದು ಹಸಿರು ಕಾರ್ಡ್ ಕೊಡ್ತಾರೆ, ಅವನು ಅಲ್ಲಿ ಆಮೇಲೆ ಕಂಟಿನ್ಯೂ ಮಾಡ್ಬೋದು. ಅಂದ್ರೆ ಇಲ್ಲಿದ್ದವನು ಯಾವನು ಪ್ರಜ್ಞೆ ಇದ್ದವನು ಅಲ್ಲೋಗಿ ಹಸಿರು ಕಾರ್ಡ್ ತಗೊಳ್ಳಿಕ್ ಹೋಗಲ್ಲ, ಅದು ಹಸುರ ಕಾರ್ಡ್ ಆಗ್ಬಿಡುತ್ತೆ. ಯಾಕಂದ್ರೆ ಮತ್ತೆ ಬರೋರು ಯಾವಾಗ್ಲೂ ಇದನ್ನೇ ಮುಂದುವರಿಸ್ತಾರೆ ಅಂತಿಲ್ಲ, ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಕಳಿಸಿ ಅವರನ್ನು ವಾಪಸ್ಸು ಅಂತ. ಈ ಮೋಕ್ಷದ ಬಗ್ಗೆ ಏನು ಎಲ್ರು ಮೋಕ್ಷ ಅಂತ ಏನ್ ಅನ್ಕೊಂಡಿದಾರೋ ಅಮೆರಿಕವನ್ನ, ಅಲ್ಲಿ ಭಿಕ್ಷುಕರು ಇದ್ದಾರೆ, ಅಲ್ಲಿಯೂ ದಗಲ್ಬಾಜಿಗಳಿದ್ದಾರೆ, ಅಲ್ಲಿಯೂ ಸ್ಕ್ಯಾಮ್ಗಳು ನಡೀತಾವೆ, ಅಲ್ಲಿಯೂ ನಮ್ಗಿಂತ ಅತ್ಯಂತ ಭಯಾನಕವಾದ ಮಾನಸಿಕ ರೋಗಿಗಳಿದ್ದು ಜಗತ್ತಿನಾದ್ಯಂತ ತೋರಿಸಿಕೊಳ್ಳದೆ ಅದನ್ನ ತಾವು ದೊಡ್ಡವರು ಅಂತ ಬಿಂಬಿಸಿಕೊಳ್ತಾ ಇರ್ತಾರಷ್ಟೇ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಆದ್ರೆ ಎಲ್ರಿಗೂ ಹಾಗೊಂದು ಕಥೆ ಕನಸು ಇದೆಯಲ್ವಾ, ಹಿಂದೆ ಎಲ್ಲ ವಿದೇಶಕ್ಕೆ ಹೋಗುದು ಅಂತಂದ್ರೆ ಅದೊಂದು ಗಡಿಪಾರು ಮಾಡಿ ಶಿಕ್ಷೆ ಅಂತ ತರ ಇತ್ತು. ಈಗ ಮಕ್ಕಳನ್ನೇ ತಂದೆ ತಾಯಿರೇ ಓದಿಸಿ ಗಡಿಪಾರು ಮಾಡ್ಲಿಕ್ಕೆ ರೆಡಿ ಆಗ್ಬಿಟ್ಟಿರ್ತಾರೆ, ದುಡ್ಡು ಕೊಟ್ಟು ಗಡಿಪಾರು ಮಾಡ್ತಾರೆ. ಹೋಗ್ ಅಲ್ಲೋಗ್, ಅಲ್ಲಿ ಕಲಿ, ಅಲ್ಲಿ ತಿನ್, ಅಲ್ಲುಣ್, ಅಲ್ಬಾ
ಅಲ್ಲಿ ತರ ಇರು, ಆ ದೇಶದ ತರ ಇರು, ಅವ್ರಿಗೆ ಬೇಕಾದಾಗ ಬದುಕು, ನಮ್ ದೇಶಕ್ಕೆ ಏನು ಮಾಡ್ಬೇಡ, ಉಣ್ಲಿಕ್ಕೆ ತಿನ್ಲಿಕ್ಕೆ ನೀರು ಗಾಳಿ ಬೆಳಕೆಲ್ಲ ಇಲ್ಲಿದ್ ಬೇಕು, ದುಡ್ದು ಸಾಯ್ಲಿಕ್ಕೆ ಹಾಳಾಗ್ಲಿಕ್ಕೆ ಆ ದೇಶಕ್ಕೆ ಹೋಗಿ ಬಿದ್ಸಾಯ್, ಇಲ್ಲಿ ಬಂದ್ಲಿಕ್ಕೆ ನಿಂಗೆ ಯೋಗ್ಯತೆ ಇಲ್ಲ ಅಂತ ಅನ್ನೋ ತರ ನಾವೇ ಮಕ್ಕಳನ್ನ ಬಡದ್ ಬಾಯಿ ಹಾಕಿ ಕಳಿಸ್ಬಿಡ್ತೇವೆ. ಆದ್ರೆ ಮೋಕ್ಷ ಹಾಗಲ್ಲ, ಅದೊಂಥರ ಸ್ವರ್ಗದ ತರ, ಹಾಗಿಟ್ಕೊಳ್ಳಿ ಬೇಕಿದ್ರೆ, ತಾತ್ಕಾಲಿಕವಾದ ಭ್ರಮೆ ಹುಟ್ಟಿಸುವ ಸ್ವರ್ಗ. ಆದ್ರೆ ಮೋಕ್ಷ ಹಾಗಲ್ಲ, ಅದು ಮತ್ತೆ ಭಾರತವೇ, ಅಲ್ಲಿಂದೆಲ್ಲ ಇಲ್ಲಿಗೆ ಕಳಿಸ್ತಾರೆ. ಹೋಗು ಪ್ರಯಾಗರಾಜಕ್ಕೆ ಹೋಗು, ಅಲ್ಲಿ ಕುಂಭಮೇಳ ಇದೆ, ಅಲ್ಲಿ ಹೋಗು ಒಂದ್ಸರ್ತಿ ಮುಳುಗ್ ಹಾಕಿ ಬಾ, ಇನ್ನಾದ್ರೂ ಬುದ್ಧಿ ಬರುತ್ತೆ ಜೀವನದಲ್ಲಿ, ಏನು ಸತ್ವ ಏನು ಸತ್ಯ ಎಲ್ಲವೂ ಅರ್ಥ ಆಗತ್ತೆ ಅನ್ನೋ ಹಾಗೆ ಬಿಡುಗಡೆಯ ದಾರಿಯ ಕಡೆಗೆ ಸಜ್ಜನರು ಮೋಕ್ಷಕ್ಕಾಗಿ ಪ್ರಯತ್ನಿಸ್ತಾರೆ ಹೊರತು ಈ ಲೋಕದ ಆ ಯಾರದ್ದೋ ಮಣ್ಣು ಪಾಲಾಗುವ ಸೊತ್ತನ್ನ ಬೇಕು ಬೇಕು ಅಂತ ಬೆನ್ನಟ್ಟಿಕೊಂಡು ಅದನ್ನ ಪಡೆಯುವ ಪ್ರಯತ್ನ ಮಾಡುವುದಿಲ್ಲ. ಕಿಮೇತೈ ಆತ್ಮನಸ್ತುಚ್ಛೈ ಸಹ ದೇಹೇನ ನಶ್ವರೈ ಅನರ್ಥೈ ಅರ್ಥ ಸಂಕಾಶೈ ನಿತ್ಯಾನಂದ ಮಹೋದಧೇ. ಪೂರ್ಣ ಆನಂದ ಸ್ವರೂಪ ನೆನೆಸಿದ ಭಗವಂತನನ್ನು ಬಿಟ್ಟು ಆನಂದದ ಪರಿಚಯವೇ ಇಲ್ಲದ ತತ್ಕಾಲದ ಸುಖವನ್ನೇ ಮಹಾಸುಖ ಅಂತ ಪ್ರತಿಬಿಂಬಿಸುವ, ಕೆಲವು ದಿವಸಗಳ ನಂತರ ಅಥವಾ ಕೆಲವು ಕಾಲದ ನಂತರ ನಾಶವಾಗುವ ಅನರ್ಥಕಾರಿಯೂ ಆಗಿ ಅದರ ಅಭ್ಯಾಸದಿಂದ ಬಿಟ್ಟು ಬದುಕಲಿಕ್ಕೂ ಆಗದೆ, ಆ ಕಡೆಯಿಂದ ಸಾಯ್ಲಿಕ್ಕೂ ಇಲ್ಲ ಈ ಕಡೆಯಿಂದ ಬದುಕಲಿಕ್ಕೂ ಇಲ್ಲ ಅನ್ನುವ ವಿಷಯ ಭೋಗಗಳಿಂದ ವಿಷವನ್ನೇ ಉಂಡು ಸಾಯುವಂತ ಆತ್ಮನಿಗೆ ಏನು ಸುಖ ಸಿಗುತ್ತೆ ಲೌಕಿಕ ಪದಾರ್ಥಗಳಿಂದ? ಬೇಕು, ಆದ್ರೆ ಅದನ್ನ ಬಿಟ್ಟು ಬದುಕಲಿಕ್ಕೂ ಗೊತ್ತಿರ್ಬೇಕು. ಕುಬೇರನಿಗೆ ಏನಿರಬೇಕು? ಉಲ್ಟ ಓದಿ, ಹಾಗಿರ್ಬೇಕು. ಅಲ್ಲಿ ಹೋದ್ರು ಇಲ್ಲಿರ್ಬೇಕು, ಇಲ್ಲಿ ಹೋದ್ರು ಅಲ್ಲಿರ್ಬೇಕು, ಎರಡಕ್ಕೂ ಇರ್ಲಿಕ್ಕೆ ಬರ್ಬೇಕು. ಹಾಗೆ ಅವನು ಆ ಹುಡುಗರನ್ನ ಪ್ರಚೋದಿಸ್ತಾನೆ. ಇನ್ನೂ ಅನೇಕ ಮಾತುಗಳಿಂದ ಆ ಶರೀರ ಮತ್ತು ಈ ಶಾಶ್ವತವಲ್ಲದ ಸತ್ವಗಳ ಬಗ್ಗೆ ಅನೇಕ ಮಾತುಗಳನ್ನ ನಿರೂಪಣೆ ಮಾಡ್ತಾನೆ. ನಾಳೆ ಅಥವಾ ನಾಳೆ ಹೇಳ್ತೇನೆ ಇದೆಯೋ ಇಲ್ವೋ ಅಂತ, ನಾಳೆ ನಿಮ್ಗೂ ಕೂಡ ಪ್ರದೋಷ ಪೂಜೆ ಏನೋ ಇರುತ್ತಲ್ಲ, ನೋಡೋಣ. ನಾಳಿದ್ದು ಮತ್ತೆ ಈ ಪಾಠದ ಮುಂದುವರಿಕೆಯ ಭಾಗವನ್ನು ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಮಸ್ತು. ನಾರಾಯಣ ನಾರಾಯಣ ನಾರಾಯಣ. ನಾಳಿದ್ದೇ ನಿಮ್ಮ ಪಾಠದ ಚಿಂತನೆಯನ್ನು ಕೂಡ ಕೇಳಿಸ್ಕೊತೇನೆ, ಆಯ್ತಾ? ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸುತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲ ಕ್ಷೇಮಂ ನರೇಂದ್ರಂ ಕವಿನಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮ ಹರಿಃ ಬ್ರಹ್ಮಾತ್ಮ ಬ್ರಹ್ಮಣ ಬ್ರಹ್ಮೇತೇನ ತರತಾಯ ಬ್ರಹ್ಮಕರ್ಮ ಸಮಾಧೇನ ಸುಖೇನ ಸರ್ವೇ ಸಂತು ನಿರಾಮಯ. ಸರ್ವೇ ತೈತಾಯ ತಸ್ಯೈತು ಕಶ್ಚಿತ್ ದುಃಖಾಯ ಸುಖೇ ಕುರು ಅಧರ್ಮಸ್ಯ ಪರಮಫಲ ಯಜ್ಞಾನ ಪ್ರಾಣಿಕೃತಂ ಭೂಯ ವಿಶ್ವಸ್ಯ ಮಂಗಲಂ.